ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ತಂತ್ರ ಪ್ರತಿತಂತ್ರ ಹೇಳಿಕೆಗಳು ಇವೆಲ್ಲವನ್ನ ನೋಡಿದ ಮೇಲೆಯೂ ಕೂಡ ಹೈಕಮಾಂಡ್ ಯಾಕೆ ಮೌನ ವಹಿಸ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. ಒಬ್ಬರು ಖಡಕ್ ಆಗಿ ಮಾತಾಡ್ತಾ ಇಲ್ಲ. ಯಾಕ್ರಿ ನೀವು ಸಿಎಂ ಚೇರ್ ಬಗ್ಗೆ ಪದೇ ಪದೇ ಮಾತಾಡ್ತೀರಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ಅಂತ ಯಾರು ಹೇಳ್ತಾನೆ ಇಲ್ಲ. ಸಿದ್ದರಾಮಯ್ಯ ಒಂದ್ ರೀತಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಒಂದ್ ರೀತಿ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವರನ್ನ ಫಾಲೋ ಮಾಡೋ ನಾಯಕರು ಇನ್ನೊಂದು ರೀತಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ, ಅವ್ರ ಫಾಲೋವರ್ಸ್ ಇನ್ನೊಂದು ರೀತಿಯ ಕೌಂಟರ್ ಕೊಡ್ತಾರೆ. ಇದ್ದೇ ಆಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಹೈಕಮಾಂಡ್ನ ಉತ್ತರ ದಿವ್ಯ ಮೌನ. ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಚರ್ಚೆಯೇ ಆಗಿಲ್ವಂತೆ. ಯಾರ ಹತ್ರ ಚರ್ಚೆ ಆಗಿದೆ? ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಇವ್ರ ಮುಂದೆ ಮಾತ್ರ ಚರ್ಚೆ ಆಗಿದೆಯಂತೆ. ಅಹಿಂದ ನಾಯಕನ ಎದುರು ಹಾಕೊಳ್ಳೋದು ಬೇಡ ಅನ್ನುವಂತ ಲೆಕ್ಕಾಚಾರ ಸದ್ಯಕ್ಕೆ ಹೈಕಮಾಂಡ್ ಅವರದ್ದು. ಅಹಿಂದ ನಾಯಕನನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಸುಧಾರಿಸಿಕೊಳ್ಳಲಾಗದ ಪೆಟ್ಟು ಬೀಳೋದಕ್ಕೆ ಸನ್ನಿಹಿತ ಆದಂತೆ ದಿನಗಳು. ಸೊ ಆ ರಿಸ್ಕ್ ಯಾಕೆ ತಗೊಳ್ಳೋಣ ನಾವು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಅವರು. ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ಎಐಸಿಸಿ ಒಬಿಸಿ ಸಮಾವೇಶದಲ್ಲಿ ಒಬಿಸಿ ಚಾಂಪಿಯನ್ ಅಂತ ಹೇಳಿಕೆಯನ್ನ ಕೊಡುವ ಕೆಲಸ ಈಗಾಗಲೇ ಆಗಿದೆ. ಅಂದ್ರೆ ಅಹಿಂದ ಮತವರ್ಗ ಅದು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬರಬೇಕು ಅಂತಂದ್ರೆ ನಾವು ಸಿದ್ದರಾಮಯ್ಯ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು. ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಅಲ್ಲಾಡಿಸಿದ್ರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಅಲ್ಲಾಡಿಸಿದಂತೆ ಲೆಕ್ಕ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಡೆ ಇಳಿಸೋದು ಅಂದ್ರೆ ಏನಷ್ಟು ಸರಳವಾದಂತಹ ವಿಚಾರವಾ? ಬದಲಾವಣೆಗೆ ಕೈ ಹಾಕಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂತಹ ಅರಿವು ಹೈಕಮಾಂಡ್ ಅವರಿಗೆ ಇದೆ. ಹಿಂಗಾಗಿ ಇದೇ ನಿಲುವನ್ನ ತನ್ನದಾಗಿಸಿಕೊಳ್ತಾ ಇದೆ ಹೈಕಮಾಂಡ್. ಸಿದ್ದರಾಮಯ್ಯ ಅವರು ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ಲಿ, ಈ ಸಾರಿ ಅವರ ಅಧಿಕಾರವನ್ನ ಮುಗಿಸ್ಬಿಡ್ಲಿ. 2028ಕ್ಕೆ ಚುನಾವಣೆಗೆ ಹೋಗಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವಾಗ ನೋಡೋಣ ಯಾರು ಸಿಎಂ ಆಗ್ಬೇಕು ಅಂತ. ಅಲ್ಲಿವರೆಗೂ ಇದರ ಉಸಾವರಿಯೇ ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂಗಿದೆ. ಏಕಾಏಕಿ ಸಿಎಂ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷದ ಮೇಲೆ ಪರಿಣಾಮ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಿಜೆಪಿ ಈಗಾಗಲೇ ಈ ನೋವನ್ನ ಈಗಲೂ ಅನುಭವಿಸ್ತಾ ಇದೆ. ಸೊ ಕಂಡು ನಾವು ಆ ರಿಸ್ಕ್ ತಗೋಬೇಕಾ? ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅಹಿಂದ ಲೀಡರ್. ಇಂಥ ಲೀಡರ್ ಅನ್ನ ಸಿಎಂ ಚೇರಿಂದ ನಾವು ಸುಖ ಸುಮ್ಮನೆ ಕೆಳಗಿಳಿಸಿದ್ರೆ ನಾವು ಮುಂದೆ ಎದುರಿಸುವಂತಹ ಪರಿಣಾಮಗಳೇನು? 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಒಬಿಸಿ ಸಿಎಂ ಇರೋದು. ಸಿಎಂ ಸ್ಥಾನದಿಂದ ಕೈ ಬಿಟ್ರೆ ಯಾವ ಸ್ಥಾನ ನೀಡಬೇಕು ಅವರಿಗೆ? ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲಿ ಅಧಿಕಾರದಲ್ಲೇ ಇಲ್ಲ. ಎಲ್ಲಿ ಕೂರಿಸೋದು ಸಿದ್ದರಾಮಯ್ಯ ಅವ್ರನ್ನ? ಪಕ್ಷ ಸಂಘಟನೆ ಮಾಡೋದಕ್ಕೆ ಕರ್ಕೊಂಡು ಹೋಗೋದಾ? ಮಾಸ್ ಲೀಡರ್ ಆದಂತವರು ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತ ಆಗುವಂತಹ ಸಮಯ ಬಂದಿದೆಯಾ ಸಿದ್ದರಾಮಯ್ಯ ಅವರಿಗೆ? ಈಗಲೂ ಕೂಡ ಹೂಂಕರಿಸ್ತಾರೆ ಅವರು ಸದನದಲ್ಲಿ, ನಾನೇ ರೀ 5 ವರ್ಷ ಸಿಎಂ, ನಿಮ್ಗೆ ಯಾಕೆ ಡೌಟಾ ಅಂತ ಪ್ರಶ್ನೆ ಮಾಡಿದವ್ರನ್ನೇ ಮರು ಪ್ರಶ್ನೆ ಮಾಡ್ತಾರೆ. ಇನ್ನ ಈ ಕಡೆ ಒಕ್ಕಲಿಗರಿಗೆ ಕೊಟ್ರೆ ಇಡೀ ಸಮುದಾಯದಿಂದ ಪಕ್ಷಕ್ಕೆ ಅನುಕೂಲ ಆಗಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಂದ ಚೇರ್ ಕಸ್ಕೊಂಡು ಪಕ್ಷಕ್ಕೇನು ಲಾಭ? ಈ ರೀತಿ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಾರೆ. ದೊಡ್ಡ ಸಮುದಾಯವನ್ನ ವಿಶ್ವಾಸಕ್ಕೆ ತಗೋಬೇಕು ಅಂದ್ರೆ ಈ ಹೈಕಮಾಂಡ್ ನ ಲೆಕ್ಕಾಚಾರ ಒಕ್ಕಲಿಗ ಸಮುದಾಯಕ್ಕೆ ಪ್ರಾಶಸ್ತ್ಯ ಕೊಟ್ರೆ ನಮಗೇನು ಅನುಕೂಲ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರಾ? ಒಕ್ಕಲಿಗ ಸಮುದಾಯ ಇದನ್ನ ಗಮನಿಸುತ್ತಾ? ಡಿ ಕೆ ಶಿವಕುಮಾರ್ ಇದನ್ನ ಗಮನಿಸ್ತಾರಾ? ಗಮನಿಸಿದ್ರೆ ಈ ಸಮುದಾಯ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ? ಮುಂದಿನ ದಿನಮಾನಗಳಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆರಳಿ ನಿಂತರೆ ಇದು ಕೂಡ ದುಬಾರಿ ಆಗುತ್ತೆ ಕಾಂಗ್ರೆಸ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರೋದೇ ಅಹಿಂದ ಮತಗಳು, ಸಾಲಿಡ್ ವೋಟ್ಸ್ ಅಂತ ಹೇಳ್ತಾ ಇದ್ನಲ್ಲ ಆಗ್ಲೇ. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರೆ ನೇರವಾಗಿ ಸಿಎಂ ಸ್ಥಾನ ಕೇಳ್ತಾರೆ ಅನ್ನೋಂತ ಆಲೋಚನೆ ಹೈಕಮಾಂಡ್ ಅದು. ಹಿಂಗಾಗಿ ಅವ್ರನ್ನ ಭೇಟಿ ಆಗೋ ಗೋಜಿಗೆ ಹೋಗ್ತಾ ಇಲ್ಲ. ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ, ಭೇಟಿ ಆಗ್ಲೇ ಇಲ್ಲ. ಸಹಜ ಭೇಟಿ ಆದ್ರೆ ಸಿಎಂ ಚೇರ್ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನು ಹೈಕಮಾಂಡ್ ನಿಂದ? ಹಿಂಗಾಗಿ ಆಲೋಚನೆಯೇ ಬೇಡ ಅಂತ. ಸೊ ಡಿಕೆಶಿ ಬೇಡಿಕೆಯಂತೆ ಸಿಎಂ ಮಾಡಿದರೆ ಸಿದ್ದರಾಮಯ್ಯ ರೆಬಲ್ ಆಗುವ ಸಾಧ್ಯತೆ ಇದೆ. ಅದರ ಪರಿಣಾಮ ಶಾಶ್ವತವಾಗಿ ಕಾಂಗ್ರೆಸ್ ಪಾರ್ಟಿಗೆ ತಟ್ಟುವ ಸಾಧ್ಯತೆ ಇದೆ. ಸೊ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಹೈಕಮಾಂಡ್ಗೆ ಈಗಲೂ ಒಲವಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ ಹೇಳೋರೇ ಹೆಚ್ಚು ಹೈಕಮಾಂಡ್ ಅಲ್ಲಿ. ಹೈಕಮಾಂಡ್ ನನ್ನ ಪರವಾಗೇ ಇದೆ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಹೇಳ್ಬಿಟ್ರಲ್ಲ, ಕುಲ್ಲಂ ಕುಲ್ಲ ಹೇಳಿದ್ರು ಅವರು.
ಈ ಕಡೆ ಡಿಕೆಶಿ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಪಕ್ಷದಲ್ಲೇ ಅಪಸ್ವರ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಈಗಲೇ ಕೊಡುವಂತ ಕೆಲವು ಎಡವಟ್ಟಿನ ಹೇಳಿಕೆಗಳು, ಈಗಲೇ ಹಿಂಗೆ ಇನ್ನು ಸಿಎಂ ಆದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಜನ. ಹಿಂಗಾಗಿ ಕಾಂಗ್ರೆಸ್ನಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿದೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಮುಂದೆ ಏನು, ಸಿದ್ದರಾಮಯ್ಯ ಅವರಿಂದ ಸಿಎಂ ಚೇರ್ನ ಕಸ್ಕೊಂಡ್ರೆ ಮುಂದೆ ಪಾರ್ಟಿಯ ಕತೆ ಏನು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮತ್ತು ಈ ರೀತಿ ಮಾಡಿದ್ದೇ ಆದ್ರೆ ಮುಂದಾಗುವ ಪರಿಣಾಮ, ಈ ಎಲ್ಲಾ ವಿಚಾರಗಳ ಬಗ್ಗೆ ಹೈಕಮಾಂಡ್ ಸದ್ಯ ಅಳೆದು ತೂಗಿ ಚರ್ಚೆಯನ್ನ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್, ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ತಂತ್ರ ಪ್ರತಿತಂತ್ರ ಹೇಳಿಕೆಗಳು ಇವೆಲ್ಲವನ್ನ ನೋಡಿದ ಮೇಲೆಯೂ ಕೂಡ ಹೈಕಮಾಂಡ್ ಯಾಕೆ ಮೌನ ವಹಿಸ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. ಒಬ್ಬರು ಖಡಕ್ ಆಗಿ ಮಾತಾಡ್ತಾ ಇಲ್ಲ. ಯಾಕ್ರಿ ನೀವು ಸಿಎಂ ಚೇರ್ ಬಗ್ಗೆ ಪದೇ ಪದೇ ಮಾತಾಡ್ತೀರಿ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿ ಅಂತ ಯಾರು ಹೇಳ್ತಾನೆ ಇಲ್ಲ. ಸಿದ್ದರಾಮಯ್ಯ ಒಂದ್ ರೀತಿ ಮಾತಾಡ್ತಾರೆ, ಡಿಕೆ ಶಿವಕುಮಾರ್ ಒಂದ್ ರೀತಿ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವರನ್ನ ಫಾಲೋ ಮಾಡೋ ನಾಯಕರು ಇನ್ನೊಂದು ರೀತಿ ಮಾತಾಡ್ತಾರೆ, ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಕೌಂಟರ್ ಕೊಡ್ತಾರೆ, ಅವ್ರ ಫಾಲೋವರ್ಸ್ ಇನ್ನೊಂದು ರೀತಿಯ ಕೌಂಟರ್ ಕೊಡ್ತಾರೆ. ಇದ್ದೇ ಆಗ್ತಾ ಇದೆ. ಆದ್ರೆ ಇದೆಲ್ಲದಕ್ಕೂ ಹೈಕಮಾಂಡ್ನ ಉತ್ತರ ದಿವ್ಯ ಮೌನ. ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿ ಮುಂದೆ ಚರ್ಚೆಯೇ ಆಗಿಲ್ವಂತೆ. ಯಾರ ಹತ್ರ ಚರ್ಚೆ ಆಗಿದೆ? ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಇವ್ರ ಮುಂದೆ ಮಾತ್ರ ಚರ್ಚೆ ಆಗಿದೆಯಂತೆ. ಅಹಿಂದ ನಾಯಕನ ಎದುರು ಹಾಕೊಳ್ಳೋದು ಬೇಡ ಅನ್ನುವಂತ ಲೆಕ್ಕಾಚಾರ ಸದ್ಯಕ್ಕೆ ಹೈಕಮಾಂಡ್ ಅವರದ್ದು. ಅಹಿಂದ ನಾಯಕನನ್ನ ಕುರ್ಚಿಯಿಂದ ಕೆಳಗಿಳಿಸಿದರೆ ಕಾಂಗ್ರೆಸ್ಗೆ ಸುಧಾರಿಸಿಕೊಳ್ಳಲಾಗದ ಪೆಟ್ಟು ಬೀಳೋದಕ್ಕೆ ಸನ್ನಿಹಿತ ಆದಂತೆ ದಿನಗಳು. ಸೊ ಆ ರಿಸ್ಕ್ ಯಾಕೆ ತಗೊಳ್ಳೋಣ ನಾವು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಅವರು. ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ಎಐಸಿಸಿ ಒಬಿಸಿ ಸಮಾವೇಶದಲ್ಲಿ ಒಬಿಸಿ ಚಾಂಪಿಯನ್ ಅಂತ ಹೇಳಿಕೆಯನ್ನ ಕೊಡುವ ಕೆಲಸ ಈಗಾಗಲೇ ಆಗಿದೆ. ಅಂದ್ರೆ ಅಹಿಂದ ಮತವರ್ಗ ಅದು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬರಬೇಕು ಅಂತಂದ್ರೆ ನಾವು ಸಿದ್ದರಾಮಯ್ಯ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು. ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಅಲ್ಲಾಡಿಸಿದ್ರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಅಲ್ಲಾಡಿಸಿದಂತೆ ಲೆಕ್ಕ. ಸಿದ್ದರಾಮಯ್ಯ ಅವರನ್ನ ಚೇರಿಂದ ಕೆಳಗಡೆ ಇಳಿಸೋದು ಅಂದ್ರೆ ಏನಷ್ಟು ಸರಳವಾದಂತಹ ವಿಚಾರವಾ? ಬದಲಾವಣೆಗೆ ಕೈ ಹಾಕಿದ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂತಹ ಅರಿವು ಹೈಕಮಾಂಡ್ ಅವರಿಗೆ ಇದೆ. ಹಿಂಗಾಗಿ ಇದೇ ನಿಲುವನ್ನ ತನ್ನದಾಗಿಸಿಕೊಳ್ತಾ ಇದೆ ಹೈಕಮಾಂಡ್. ಸಿದ್ದರಾಮಯ್ಯ ಅವರು ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗ್ಬಿಡ್ಲಿ, ಈ ಸಾರಿ ಅವರ ಅಧಿಕಾರವನ್ನ ಮುಗಿಸ್ಬಿಡ್ಲಿ. 2028ಕ್ಕೆ ಚುನಾವಣೆಗೆ ಹೋಗಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವಾಗ ನೋಡೋಣ ಯಾರು ಸಿಎಂ ಆಗಬೇಕು ಅಂತ. ಅಲ್ಲಿವರೆಗೂ ಇದರ ಉಸಾಬರಿಯೇ ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂಗಿದೆ. ಏಕಾಏಕಿ ಸಿಎಂ ಬದಲಾವಣೆಗೆ ಕೈ ಹಾಕಿದರೆ ಪಕ್ಷದ ಮೇಲೆ ಪರಿಣಾಮ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಿಜೆಪಿ ಈಗಾಗಲೇ ಈ ನೋವನ್ನ ಈಗಲೂ ಅನುಭವಿಸ್ತಾ ಇದೆ. ಸೊ ಕಂಡು ನಾವು ಆ ರಿಸ್ಕ್ ತಗೋಬೇಕಾ? ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅಹಿಂದ ಲೀಡರ್. ಇಂಥ ಲೀಡರ್ ಅನ್ನ ಸಿಎಂ ಚೇರಿಂದ ನಾವು ಸುಖ ಸುಮ್ಮನೆ ಕೆಳಗಿಳಿಸಿದ್ರೆ ನಾವು ಮುಂದೆ ಎದುರಿಸುವಂತಹ ಪರಿಣಾಮಗಳೇನು? 3 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಮಾತ್ರ ಒಬಿಸಿ ಸಿಎಂ ಇರೋದು. ಸಿಎಂ ಸ್ಥಾನದಿಂದ ಕೈ ಬಿಟ್ರೆ ಯಾವ ಸ್ಥಾನ ನೀಡಬೇಕು ಅವರಿಗೆ? ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲಿ ಅಧಿಕಾರದಲ್ಲೇ ಇಲ್ಲ. ಎಲ್ಲಿ ಕೂರಿಸೋದು ಸಿದ್ದರಾಮಯ್ಯ ಅವ್ರನ್ನ? ಪಕ್ಷ ಸಂಘಟನೆ ಮಾಡೋದಕ್ಕೆ ಕರ್ಕೊಂಡು ಹೋಗೋದಾ? ಮಾಸ್ ಲೀಡರ್ ಆದಂತವರು ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತ ಆಗುವಂತಹ ಸಮಯ ಬಂದಿದೆಯಾ ಸಿದ್ದರಾಮಯ್ಯ ಅವರಿಗೆ? ಈಗಲೂ ಕೂಡ ಹೂಂಕರಿಸ್ತಾರೆ ಅವರು ಸದನದಲ್ಲಿ, ನಾನೇ ರೀ 5 ವರ್ಷ ಸಿಎಂ, ನಿಮ್ಗೆ ಯಾಕೆ ಡೌಟಾ ಅಂತ ಪ್ರಶ್ನೆ ಮಾಡಿದವ್ರನ್ನೇ ಮರು ಪ್ರಶ್ನೆ ಮಾಡ್ತಾರೆ. ಇನ್ನ ಈ ಕಡೆ ಒಕ್ಕಲಿಗರಿಗೆ ಕೊಟ್ರೆ ಇಡೀ ಸಮುದಾಯದಿಂದ ಪಕ್ಷಕ್ಕೆ ಅನುಕೂಲ ಆಗಲ್ಲ. ಅಂದ್ರೆ ಡಿಕೆ ಶಿವಕುಮಾರ್ ಅವರು, ಡಿಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಆಗಬಾರದು ಅಂತ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಂದ ಚೇರ್ ಕಸ್ಕೊಂಡು ಪಕ್ಷಕ್ಕೇನು ಲಾಭ? ಈ ರೀತಿ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡ್ತಾರೆ. ದೊಡ್ಡ ಸಮುದಾಯವನ್ನ ವಿಶ್ವಾಸಕ್ಕೆ ತಗೋಬೇಕು ಅಂದ್ರೆ ಈ ಹೈಕಮಾಂಡ್ ನ ಲೆಕ್ಕಾಚಾರ ಒಕ್ಕಲಿಗ ಸಮುದಾಯಕ್ಕೆ ಪ್ರಾಶಸ್ತ್ಯ ಕೊಟ್ರೆ ನಮಗೇನು ಅನುಕೂಲ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರಾ? ಒಕ್ಕಲಿಗ ಸಮುದಾಯ ಇದನ್ನ ಗಮನಿಸುತ್ತಾ? ಡಿಕೆ ಶಿವಕುಮಾರ್ ಇದನ್ನ ಗಮನಿಸ್ತಾರಾ? ಗಮನಿಸಿದ್ರೆ ಈ ಸಮುದಾಯ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ? ಮುಂದಿನ ದಿನಮಾನಗಳಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಕಾಂಗ್ರೆಸ್ನ ವಿರುದ್ಧ ಕೆರಳಿ ನಿಂತರೆ ಇದು ಕೂಡ ದುಬಾರಿ ಆಗುತ್ತೆ ಕಾಂಗ್ರೆಸ್ಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರೋದೇ ಅಹಿಂದ ಮತಗಳು, ಸಾಲಿಡ್ ವೋಟ್ಸ್ ಅಂತ ಹೇಳ್ತಾ ಇದ್ನಲ್ಲ ಆಗ್ಲೇ.
ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರೆ ನೇರವಾಗಿ ಸಿಎಂ ಸ್ಥಾನ ಕೇಳ್ತಾರೆ ಅನ್ನುವಂತ ಆಲೋಚನೆ ಹೈಕಮಾಂಡ್ ಅದು. ಹಿಂಗಾಗಿ ಅವ್ರನ್ನ ಭೇಟಿ ಆಗೋ ಗೋಜಿಗೆ ಹೋಗ್ತಾ ಇಲ್ಲ. ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ, ಭೇಟಿ ಆಗ್ಲೇ ಇಲ್ಲ. ಸಹಜ ಭೇಟಿ ಆದ್ರೆ ಸಿಎಂ ಚೇರ್ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಏನು ಹೈಕಮಾಂಡ್ ನಿಂದ? ಹಿಂಗಾಗಿ ಆಲೋಚನೆಯೇ ಬೇಡ ಅಂತ. ಸೊ ಡಿಕೆಶಿ ಬೇಡಿಕೆಯಂತೆ ಸಿಎಂ ಮಾಡಿದರೆ ಸಿದ್ದರಾಮಯ್ಯ ರೆಬಲ್ ಆಗುವ ಸಾಧ್ಯತೆ ಇದೆ. ಅದರ ಪರಿಣಾಮ ಶಾಶ್ವತವಾಗಿ ಕಾಂಗ್ರೆಸ್ ಪಾರ್ಟಿಗೆ ತಟ್ಟುವ ಸಾಧ್ಯತೆ ಇದೆ. ಸೊ ಸಿದ್ದರಾಮಯ್ಯ ನಾಯಕತ್ವದ ಬಗ್ಗೆ ಹೈಕಮಾಂಡ್ಗೆ ಈಗಲೂ ಒಲವಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅಂತ ಹೇಳೋರೆ ಹೆಚ್ಚು ಹೈಕಮಾಂಡ್ ಅಲ್ಲಿ. ಹೈಕಮಾಂಡ್ ನನ್ನ ಪರವಾಗೇ ಇದೆ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಹೇಳ್ಬಿಟ್ರಲ್ಲ, ಕುಲ್ಲಂ ಕುಲ್ಲ ಹೇಳಿದ್ರು ಅವರು. ಈ ಕಡೆ ಡಿಕೆಶಿ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಪಕ್ಷದಲ್ಲೇ ಅಪಸ್ವರ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಈಗಲೇ ಕೊಡುವಂತ ಕೆಲವು ಎಡವಟ್ಟಿನ ಹೇಳಿಕೆಗಳು, ಈಗಲೇ ಹಿಂಗೆ ಇನ್ನು ಸಿಎಂ ಆದ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಈ ತರ ಜನ. ಹಿಂಗಾಗಿ ಕಾಂಗ್ರೆಸ್ನಲ್ಲೇ ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿದೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಮುಂದೆ ಏನು, ಸಿದ್ದರಾಮಯ್ಯ ಅವರಿಂದ ಸಿಎಂ ಚೇರ್ನ ಕಸ್ಕೊಂಡ್ರೆ ಮುಂದೆ ಪಾರ್ಟಿಯ ಕತೆ ಏನು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮತ್ತು ಈ ರೀತಿ ಮಾಡಿದ್ದೇ ಆದ್ರೆ ಮುಂದಾಗುವ ಪರಿಣಾಮ, ಈ ಎಲ್ಲಾ ವಿಚಾರಗಳ ಬಗ್ಗೆ ಹೈಕಮಾಂಡ್ ಸದ್ಯ ಅಳೆದು ತೂಗಿ ಚರ್ಚೆಯನ್ನ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್